10 ಮಂದಿ ಜೀವ ಹೋದ್ರ ಪರವಾಗಿಲ್ಲ ಮನುಷ್ಯ ಒಲ್ಲಂಬಲ್ಲೋ ಆಸ್ತಿ. ಅಯ್ಯೋ ಈ ಲೈನ್ ನೋಡಿ ಎಷ್ಟು ಬಾರಿಗಿದೆ. 10 ಮಂದಿ ಜೀವ ಹೋದ್ರು ಪರವಾಗಿಲ್ಲ ಮನುಷ್ಯ ಒಲ್ಲಂಬಲ್ಲೋ ಆಸ್ತಿ. ಅಯ್ಯೋ ಏನಾಯ್ತು ಗುರು ಈ ಲಾಸ್ಟ್ ಲೈನು. ಸಾವಿನ ಬಗ್ಗೆ ಮಾತಾಡಿರೋದು. ಫ್ರೆಂಡ್ 1-2 ದಿನ ಅಳ್ತಾನೆ, ಅಕ್ಕ ತಂಗಿ 1-2 ದಿನ ಅಳ್ತಾರೆ, ಅಮ್ಮ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಆಮೇಲೆಲ್ಲ ಮೂವ್ ಆನ್ ಆಗ್ತಾರೆ. ಇನ್ನೊಂದ್ಸಲ ಕೇಳೋಣದು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಅಂಡ್ ಎಲ್ರಿಗೂ ಇನ್ನೊಂದು ಹೊಸ ರ್ಯಾಪ್ ಸಾಂಗ್ ರಿಯಾಕ್ಷನ್ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ CSR. ಸೊ ಬಾಯ್ಸ್, ಮಾರಿ ಮ್ಯಾಲ ಅಂತ ಒಂದು ಸಾಂಗ್ ಬಂದಿದೆ ಉತ್ತರ ಕರ್ನಾಟಕದವ್ರದ್ದು. ಆ್ಯಂಡ್ ಈ ಸಾಂಗ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ವೈರಲ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ಲೈಕ್ ಎಡಾ ಯಂಗ್ ಅಂತ ಒಂದು ಸಾಂಗ್ ಇದೆ. ಆಲ್ರೆಡಿ ನೀವು ತುಂಬ ಸಲ ಕೇಳಿರ್ತೀರ. ಮ್ಯೂಸಿಕ್ ಸಖತ್ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಯಾವುದೇ ರೀಲ್ ನೋಡಿದ್ರು ಅದೇ ಮ್ಯೂಸಿಕ್ಕು. ಆ್ಯಂಡ್ ಈ ಸಾಂಗು ಮಾಡಿರೋದು ಬಂದು ಎಡಾ DSA ಅಂತ ಅವ್ರು ಮಾಡಿರೋದು. MC ಸ್ಟ್ಯಾಂಡ್ ಮಾಡಿರೋದು ಅಂತ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು. ಬಿಕಾಸ್ ವಾಯ್ಸು ಸ್ವಲ್ಪ ಅದೇ ಥರ ಇತ್ತು. ಬಟ್ ಈ ಸಾಂಗ್ ಮಾಡಿರೋದು ಎಡಾ DSA ಅವರು. ಎಡಾ ಯಂಗ್ ಅಂತ ಸಾಂಗ್ ನೇಮು. ಸೊ ನಿಮಗೆ ಸಾಂಗ್ ಯಾವುದು ಅಂತ ಕನ್ಫ್ಯೂಸ್ ಆಗೋಗಿದ್ರೆ ಒಂದ್ಸಲ ಮ್ಯೂಸಿಕ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ಕನ್ನಡದಲ್ಲಿ ಕ್ರೇಜಿ ಅನ್ನೋರು ಮಾರಿ ಮ್ಯಾಲ 2.0 ಅಂತ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಸಾಂಗ್ ಥರ ರ್ಯಾಪ್ ಸಾಂಗು. ಸೊ ವಾಟ್ಸಪ್ ಮೈ ಗ್ಯಾಂಗ್ ವೆಲ್ಕಮ್ ಟು ಹುಡ್ ಅಂತ ಇದೆಯಲ್ಲ, ಆ ಸಾಂಗ್ ಕನ್ನಡದಲ್ಲಿ. ಸೊ ಲಿರಿಕ್ಸ್ ಮಾತ್ರ ಕ್ರೇಜಿ ಆಗಿದೆ. ಸೊ ಸುಮಾರು ಸಲ ಸಾಂಗ್ ಕೇಳಿದ್ದೀನಿ. ಇವಾಗ ರಿಯಾಕ್ಷನ್ ಮಾಡಿಬಿಡೋಣ. ಸೊ ಬನ್ನಿ, 3, 2, 1. ಮಾರಿ ಮ್ಯಾಲ ಬಾಳ ಮಂದಿ ಚಲೋ ಚಲೋ ಅಂತಾರ, ನಿಂಗ ಮಾತ್ ಕೇಳಬೇಡ ಅವ್ರೆ ಹಿಂದಿನ ಬೈತಾರ. ನಿಂಗ ಕಲಿಯುಗದ ಮಂದಿ ಇಲ್ಲಿ ದೇವ್ರಿಗ್ ಬಿಡಲ್ಲ, ಕಾಮಕ್ ಸುಳಿ ಮಕ್ಕಳು ದೋಸ್ತುನ್ ತಂಗಿಗ್ ಬಿಡಲ್. ಮನು ಸಾಫ್ ಇದ್ರ ನಡೆಲ್ ಜಬ್ದಾಗ ರೊಕ್ಕ ಬೇಕ್, ರೊಕ್ಕ ನೋಡಿ ಇಜ್ಜತ್ ಮಾಡ ಮಂದಿ ಯಾಕ್ಬೇಕ್. ಓದಿ ಬರ್ದು ಪೈಲೆ ಮಗ್ಗ ಶಾಣೆ ಆಗ್ಬೇಕ್, ಆಮೇಲೆ ಜಾಬ್ ಹುಡುಕಿ ಜಾಬ್ ಇಲ್ದೆ ಸಾಯ್ಬೇಕ್. ಅವ್ವ ಅಪ್ಪ ಎಲ್ಲರ ಪಾಲಿಗೆ ದೇವ್ರ ಇರ್ತಾರೋ, ಅವ್ವ ಅಪ್ಪನ ಮ್ಯಾಲ ಜೋಕ್ ಮಾಡೋರ್ ಕೂಲ್ ಆಗ್ಯಾರೋ. ಕೆಟ್ಟ ಕಂಟೆಂಟ್ ಮಾಡೋ ಮಂದಿ ಬಾಳ ದಿನ ನಡೆಲ್, ದೇವ್ರ ಮಾಫ್ ಮಾಡ್ತಾನ್ ಖರೆ ಕರ್ಮ ಬಿಡಲ್. ಚಲೋ ಆಯ್ತು ಭೂಮಿ ಮ್ಯಾಲ ಅಮೃತ್ತಿಲ್ಲ, ಮನುಷ್ಯನ್ ಕೈಯಾಗೆಲ್ಲ ಅದ ಖರೆ ಸಾವಿಲ್ಲ. ಮುಂದಿನ ಪೀಳಿಗೆ ನಮ್ಮಂಗ್ ಪ್ರೀತಿ ಕಾಳಜಿ ಸಿಗಲ್ಲ, ನಮ್ಮ ಅವ್ವ ಅಪ್ಪನ ಜನರೇಷನ್ ಲಾಸ್ಟ್ ಅದ. ಎಲ್ಲರ ಮನೆಗ್ ದೇವ್ರ ಕುಡ್ಲಿ ಜೋಳ ಉಳ್ಳಕ್, ನಾಚಿಕೆ ಬರ್ಬೇಕ್ ಗರಿ ಮಂದಿ ಮ್ಯಾಲ ನಗಲಕ್. ಥೋಡೆ ಮಂದಿ ರೊಕ್ಕ ಮಾಡಿ ಗಾಳೆಗಾರರು, ಮಂದಿ ಹೊಟ್ಟಿ ಮ್ಯಾಲ ಕಾಲಿಟ್ಟು ಸೌಕಾರ ಆಗ್ಯಾರು. ಮಾಡಿದಿಲ್ಲೇ ಉಣಬೇಕೇನ್ ಶಾಶ್ವತಿಲ್, ಎಲ್ಲರ ಹಿಸಾಬದ ಇಲ್ಲೇ ಎಲ್ಲರ ದಾರಿ ತದ್ಬಿಲ್. ಗರೀಬ್ ಮಂದಿ ಜೇಬೆಂಗ್ ತುಂಬೆ ನಂಗ ತಿಳಿದಿಲ್, ಇಮಂದಾರಿ ಸತ್ತುಗೆ ಆದಿಲ್ಲಿ ವ್ಯಾಲಿ ಉಳದಿಲ್. ನೀ ಉಂಡಿದಿಲ್ ಕೇಳ ಮಂದಿ ಕಮ್, ನಿನ್ ತೆಲೆಗವ ಟೆನ್ಷನ್ ಜಾಸ್ತಿ. 10 ಮಂದಿ ಜೀವ ಹೋದ್ರ ಪರವಾಗಿಲ್ ಮನುಷ್ಯ ಒಲ್ಲಂಬಲ್ಲೋ ಆಸ್ತಿ. ಅಯ್ಯೋ ಈ ಲೈನ್ ನೋಡಿ ಎಷ್ಟು ಬಾರಿಗಿದೆ. 10 ಮಂದಿ ಜೀವ ಹೋದ್ರು ಪರವಾಗಿಲ್ಲ ಮನುಷ್ಯ ಒಲ್ಲಂಬಲ್ಲೋ ಆಸ್ತಿ. ಅಯ್ಯೋ ಇನ್ನೊಂದ್ಸಲ ಕೇಳೋಣ. ನೀ ಉಂಡಿದಿಲ್ ಕೇಳ ಮಂದಿ ಕಮ್, ನಿನ್ ತೆಲೆಗವ ಟೆನ್ಷನ್ ಜಾಸ್ತಿ. 10 ಮಂದಿ ಜೀವ ಹೋದ್ರ ಪರವಾಗಿಲ್ ಮನುಷ್ಯ ಒಲ್ಲಂಬಲ್ಲೋ ಆಸ್ತಿ. ಒಂದು ಪೂರಿ ಕೈಯಾಗ 10 ಪರುಗೊಳವ, ಒಂದು ಪೂರಿ ಒಂದು ಪಾರುಗ ಕುಲೋಯಲ್ಲಿಲ್ಲ. ಲಗುಣಾಗಿನ ಮ್ಯಾಲ ಡಿವೋರ್ಸ್ ಆಗತ್ತ. ಈ ಲೈನ್ ಅರ್ಥ ಆಯ್ತಾ? ಒಂದ್ ಹುಡುಗಿಗೆ 10 ಜನ ಇದಾರೆ, ಒಂದ್ ಹುಡುಗಿಗೆ ಒಂದ್ ಹುಡುಗ ಯಾಕಿಲ್ಲ ಅಂತ. ಲಗುಣಾಗಿನ ಮ್ಯಾಲ ಡಿವೋರ್ಸ್ ಆಗದ್ ಪಕ್ಕ, ಇದು ಬಿಸ್ನೆಸ್ ಆಗ್ಯದು ಹೊಸ ಟ್ರೆಂಡ್ ಇಲ್ಲ. ಮದುವೆ ಆದ್ಮೇಲೆ ಡಿವೋರ್ಸ್ ಆಗೋದ್ ಪಕ್ಕ, ಇದು ಟ್ರೆಂಡಿಂಗ್ ಬಿಸ್ನೆಸ್ ಆಗೋಗಿದೆಯಂತೆ. ಬೆಟ್ಟಿಂಗ್ ಮಾಡಿ ರಮ್ಮಿ ಆಡಿ ಹಾಳಾಯ್ತಾರೋ ಮಂದಿ, ಇಲ್ಲಿ ಶಾರ್ಟ್ ಕಟ್ ದ ರೊಕ್ಕ ಮಾಡ್ಲಕ್ ಊರು ತುಂಬಾ ಸಾಲ ಮಾಡಿ ಸಾಲ ತೀರ್ಸ್ಲಕ್ಕಾಗಲ್ ಡಿಪ್ರೆಷನ್ ದಾಗ ಹೋಯ್ತಾರ. ಆಮೇಲೆ ಚಲೋ ಇದ್ದಿದ್ ಲೈಫ್ ಮಗ ಹಾಳು ಮಾಡ್ಕೋತಾರ. ಇಂಥ ಆಪ್ ನಡ್ಸ ಸುಳಿ ಮಕ್ಕಳು ಡಿಂಕು ಮೇಲೆ ಗೋಲಿ ಹೊಡಿಬೇಕು. ಹೇಳೋರ್ ಯಾರಿಲ್ಲ ಇವ್ರಿಗೆ ಫಸ್ಟ್ ಇವ್ರಿಗೆ ಬ್ಯಾನ್ ಮಾಡ್ಬೇಕಿದ್ರೆ ಗಳಿಸಿದ ರೊಕ್ಕ ಮೈಗೆ ಹತ್ತನ ಮಂದಿ ಇಜ್ಜತ್ ಕೂಡ ಸಾಲ ಬಕ್ಕಳಾಯ್ತು. ಪೀಸ್ ಸಿಗಲ್ ರಾತ್ರಿ ನಿದ್ದಿ ಬರ, ಹಿಂದಿನ ಒಳ್ಳೋರ್ ಹಿಂದೆ ಇರ್ತಾರೆ. ಏನ್ ಮಾಡ್ಲಕ್ ಆಗಲ್ಲ ಮೈನತ್ ಮಾಡ ಮಂದಿ ಮಗ, ದೇವ್ರ ಜಲ್ದಿ ಸಕ್ಸಸ್ ಕೂಡಲ್ಲ. ಮಂದಿದ್ ಹಾಳು ಮಾಡಿ ಬದುಕ ಮಂದಿ ಒಟ್ಟಿಗೆ ನಿಯತ್ ಸಾಫ್ ಇದ್ ಮನುಷ್ಯ ಮಗ ವಾಟ್ ಸೋಲಲ್ಲ. ಮರಿ ಹಾಲಿ ಎಲ್ಲ ನೆಂಟ್ರು ಚಲೋ ಚಲೋ ಅಂತಾರ, ನಿಂಗ ತೋಡೆ ಹೆಸರು ಮಾಡುವವ್ರೆ ಹಿಂದಿನ ಬೈತಾರ. ನಿಂಗ ಕಲಿಯುಗದ ಚೌದಿ ಮಕ್ಕಳು ದೇವ್ರಿಗ್ ಬಿಡಲ್ಲ, ಕಾಮಕ್ ಸೂಳಿ ಮಕ್ಕಳು ಕಣ್ಣಿಗೆ ಅವ್ರ ಹೆಣ್ಣಿಗ್ ಬಿಡಲ್ಲ. ಸೀದಾ ಇದ್ರು ನಡೆಲ್ ತೋಡೆ ವಂಕ್ ಆಗ್ಬೇಕ್, ಗಲಿದ್ ಮಂದಿನ ಮಗ್ಗ ಬಗ್ಗಸ್ ಗೂಟ ಹೊಡಿಬೇಕ್. ಆ ದೇವ್ರಿಗೆ ಬಿಟ್ಟು ಯಾವ ಗೋಳೆ ಮಗನಿಗೆ ಅಂಜದಿಲ್, ನೀ ಸತ್ತಿನ ಮೇಲ ಮಗ್ಗ ನಿಂಗ್ ಯಾವ ಕೇಳವಿಲ್ಲ. ತೋಡೆ ಮಂದಿ ರೊಕ್ಕ ಪವರ್ ಇಟ್ಕೊಂಡ್ ಟ್ಯಾಲೆಂಟ್ ಉಳಿತಾರ, ಇಂಥ ಮಂದಿ ಉದ್ದಾರ ಆಗಲ್ ಹುಳ ಬಿದ್ದು ಸಾಯ್ತಾರ. ಬಡವ್ರ ಮಕ್ಕಳು ಬೆಳೆದ್ ನೋಡಿ ಯಾವ ಊರ್ಕೋತಾನ, ನವ ಮಗ ಇಲ್ಲೋ ಬೋಳಿ ಮಗ ಇರ್ತಾನ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು,
ಈ ತಮ್ಮ ಇದು ಕಲಿಯುಗ್ ಅದರು 75% ಮಂದಿ ಇಲ್ಲಿ ಪಾಪಿ ಹಾರರು ಹುಟ್ಟಿದ ತಮ್ಮ ಇದು ನೋಡಿ ಎಷ್ಟು ಸಾಕಾಗೈತೆ. ತಮ್ಮ ಇದು ಕಲಿಯಾಗ ಆದರೂ 75% ಮಂದಿ ಇಲ್ಲಿ ಫೇಕ್ ಅದಾರು ಏನು ಪಾಪಿ ಅದಾರು ಬಡವರ ಮನೆ ಮಕ್ಕಳು ಬೆಳಿವರು. ಈ ತಮ್ಮ ಇದು ಕಲಿಯುಗ್ ಅದರು 75% ಮಂದಿ ಇಲ್ಲಿ ಪಾಪಿ ಹಾರರು ಹುಟ್ಟಿದ ಮನುಷ್ಯ ಒಂದಿನ ಬೂದಿ ಆಯ್ತಾನೋ ಮನುಷ್ಯನ್ಗಿಂತ ಹೆಚ್ಚಿಗೆ ಇಲ್ಲಿ ರೊಕ್ಕಕ್ಕೆ ವ್ಯಾಲ್ಯೂ ಆದರು. ಅಣ್ಣ ತಮ್ಮ ಅಕ್ಕ ತಂಗಿ ನಿನ್ ಫ್ರೆಂಡ್ NGF ಯಾರಿಗಾಗಲ್ ತಮ್ಮ ಮುಂದೆ ನಡೀತಾ ಇರ್ಬೇಕು. ಹುಲಿಯಾಗಿ ನಡೆಸಿದ ರೋಡ್ ಮೇಲ ಮಂದಿ ನೋಡಿ ನಿಂಗ ಭೌ ಅಂತ ಇರ್ಬೇಕು. ಹುಳಿ ಹಾಗೆ ನಡೀನಿ ರೋಡ್ನ್ಯಾಗ ಮಂದಿ ಭೌ ಅಂತ ನಿನ್ನ ಬೊಗಳ್ತಾ ಇರ್ಬೇಕು. ನಡೆಸಿದ ರೋಡ್ ಮೇಲ ಮಂದಿ ನೋಡಿ ನಿಂಗ ಭೌ ಅಂತ ಇರ್ಬೇಕು. ಶ್ರೀಮದ್ ಭಗವದ್ಗೀತಾ ಓದಿ ನೋಡು ತಮ್ಮ ಕಷ್ಟ ಸುಖ ದುಃಖ ಯಾರಿಗ್ ಬಿಟ್ಟಿದ್ದಲ್ಲ. ಮಹಾಯೋಧ ಅರ್ಜುನ ಸಹ ಕುರುಕ್ಷೇತ್ರದಲ್ಲಿ ಕಣ್ಣೀರು ಹಾಕಿದ್ನಲ್ಲ. ನಿನ್ ಲೈಫ್ ಪೂರ ನೈಫ್ ತರ ಶಾಪ್ ಮಾಡು, ಟೆನ್ಷನ್ ತಗೋಬೇಡ, ಚಿಂತಿ ಎಲ್ಲ ಕಾಚ್ ಚೊಚ್ಚಬೇಡ, ಆಜು ಬಾಜು ನೋಡಬೇಡ, ಒಂದೇ ಹಾದಿ ಹಿಡಿತಮ್ಮ ನಿನ್ ಲೈಫ್ ನಾಗ ನೀ ಬೆಂಕಿ ಕಿಡಿಯಾಗು. ನಿನ್ ತಪ್ಪೇನಂತ ಗೊತ್ತಾಗಲ್ದು, ಲೈಫ್ ಇಸ್ ನಾಟ್ ಸೊ ಈಸಿ. ನಿನ್ ಫ್ರೆಂಡ್ ಕಾಲ್ ರಿಸೀವ್ ಮಾಡಲ್ಲ, ಎವ್ರಿ ಒನ್ ಇಸ್ ಬಿಸಿ. ನಿಂಗ್ ಜಾಬ್ ಸಿಕ್ಕಿಲ್ಲ ಅಂದ್ರೆ ಏನ್ ಅನ್ಕೋತಾರೋ ಮಂದಿ, ಈ ಮಂದಿ ತಂದ ಹಾಕಲ್ಲು ನೀನೆ ನೋಡ್ಬೇಕು ನಿನ್ ಹೊಟ್ಟೆ. ಈ ಮಂದಿದೇನ್ ಹೇಳಿ ತಮ್ಮ ನಿಂಗ ಖಾಲಿ ಕುಂತಿ ಅಂದ್ರ ಖಾಲಿ ಕುಂತಿದಂತ, ಕಷ್ಟಪಟ್ಟಿ ರೊಕ್ಕ ಕಮಸಿ ತಂದಿ ಅಂದ್ರ ಕೆಟ್ಟ ಕೆಲಸ ಮಾಡಿ ರೊಕ್ಕ ತಂದಿದಂತರ. ನಿನ್ನವ್ರೆ ನಿಂಗ ದುಡ್ಡು ಹೇಗ್ ಮಾಡಿದ್ರು ಏನಾದ್ರೂ ಒಂದ್ ಅಂತಾರೆ ಅನ್ನಕ್ಕಿಲ್ಲ. ಹಿಂಗ್ ಸಖತ್ ಅನ್ನಚಗತ್ ನೋಡಿ. ಏನ್ ಹೇಳಿ ತಮ್ಮ ನಿಂಗ ಖಾಲಿ ಕುಂತಿ ಅಂದ್ರ ಖಾಲಿ ಕುಂತಿದಂತ, ಕಷ್ಟಪಟ್ಟಿ ರೊಕ್ಕ ಕಮಸಿ ತಂದಿ ಅಂದ್ರ ಕೆಟ್ಟ ಕೆಲಸ ಮಾಡಿ ರೊಕ್ಕ ತಂದಿದಂತರ. ನಿನ್ನವ್ರೆ ನಿಂಗಾಗಿಲ್ಲೋ ಬೇರೆಯವ್ರು ಏನಾಯ್ತಾರೋ, ಮಂದಿ ಚಿಂತಿ ಬಿಟ್ಟು ಕೊಡು ತಮ್ಮ, ನಿಂದು ಮನಸ್ಸಿಗೆ ಬಂದಿದ್ ಮಾಡು. ಯಾವ ಕೆಲ್ಸ ಸಣ್ಣ ದೊಡ್ಡದಿಲ್ವೋ ತಮ್ಮ, 3 ಟೈಮ್ ಊಟ ಸಿಕ್ಕಿದ್ರ ಸಾಕು, ಯಾವೇನ್ ನಿಂಗ ತಂದ ಹಾಕಲ್ವೋ ತಮ್ಮ. ಮಂದಿ ಏನಂತಾರ ನಿಂಗ ಚಿಂತಿಯ, ನೀ ಸತ್ತಿನ ಮ್ಯಾಲ ಯಾರ ಅಳ್ತಾರೋ ತಮ್ಮ. 4 ದಿನ ನಿನ್ನ ಫ್ರೆಂಡ್ ಅಳ್ತಾನ, ಥೋಡೆ ದಿನ ಅಣ್ಣ ತಮ್ಮ ಅಕ್ಕ ತಂಗಿ ಅಳ್ತಾರ, ನಿಂದು ಹೆತ್ತ ತಾಯಿ ಪಾಪ ಹೆಚ್ಚಿಗೆ ಅಳ್ತಾಳ. ನೀ ಸತ್ತಿನ ಮ್ಯಾಲ ನಿಂದು ಬಟ್ಟೆ ಸುಡುತ್ತಾರ, ನಿಂದು ಮನಿ ಕ್ಲೀನ್ ಮಾಡಿ ಶುದ್ಧಿ ಪೂಜಾ ಮಾಡತಾರ. ಆಗಿದ್ದಾಯ್ತು ಹೋಗಿದ್ದೋಯ್ತು ಅನ್ಕೋತ ಲೈಫ್ನಾಗ ಮಂದಿ ತಮ್ಮ ಮೂವನಾಗುತ್ತಾರ. ರೊಕ್ಕ ಇದ್ದವ್ ಬ್ಯಾನಿ ಬಿದ್ದಳತನ, ಬ್ಯಾನಿ ಇಲ್ದವ್ ರೊಕ್ಕ ಇಲ್ಲಂತ ಅಳ್ತಾನ. ಅದು ಇಲ್ಲಿದು ಇಲ್ಲಂಬ ಹಳ್ಳ ಹಿಡಿತಾನೆಲ್ಲ ತಿಳ್ಕೊಂಡು ಹೋಗ ಮನುಷ್ಯ ಬೆಂಕಿ ಆಯ್ತಾನ. ಏನಾಯ್ತು ಗುರು ಈ ಲಾಸ್ಟ್ ಲೈನು, ಸಾವಿನ ಬಗ್ಗೆ ಮಾತಾಡಿರೋದು. ಫ್ರೆಂಡ್ 1-2 ದಿನ ಅಳ್ತಾನೆ, ಅಕ್ಕ ತಂಗಿ 1-2 ದಿನ ಅಳ್ತಾರೆ, ಅಮ್ಮ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಆಮೇಲೆಲ್ಲ ಮೂವ್ ಆನ್ ಆಗ್ತಾರೆ. ಇನ್ನೊಂದ್ಸಲ ಕೇಳೋಣದು. ಥೋಡೆ ದಿನ ಅಣ್ಣ ತಮ್ಮ ಯಾರ ಅಳ್ತಾರೋ ತಮ್ಮ, 4 ದಿನ ನಿನ್ನ ಫ್ರೆಂಡ್ ಅಳ್ತಾನ, ಥೋಡೆ ದಿನ ಅಣ್ಣ ತಮ್ಮ ಅಕ್ಕ ತಂಗಿ ಅಳ್ತಾರ, ನಿಂದು ಹೆತ್ತ ತಾಯಿ ಪಾಪ ಹೆಚ್ಚಿಗೆ ಅಳ್ತಾಳ. ನೀ ಸತ್ತಿನ ಮ್ಯಾಲ ನಿಂದು ಬಟ್ಟೆ ಸುಡುತ್ತಾರ, ನಿಂದು ಮನಿ ಕ್ಲೀನ್ ಮಾಡಿ ಶುದ್ಧಿ ಪೂಜಾ ಮಾಡತಾರ. ಆಗಿದ್ದಾಯ್ತು ಹೋಗಿದ್ದೋಯ್ತು ಅನ್ಕೋತ ಲೈಫ್ನಾಗ ಮಂದಿ ತಮ್ಮ ಮೂವನಾಗುತ್ತಾರ. ರೊಕ್ಕ ಇದ್ದವ್ ಬ್ಯಾನಿ ಬಿದ್ದಳತನ, ಬ್ಯಾನಿ ಇಲ್ದವ್ ರೊಕ್ಕ ಇಲ್ಲಂತ ಅಳ್ತಾನ. ಅದು ಇಲ್ಲಿದು ಇಲ್ಲಂಬ ಹಳ್ಳ ಹಿಡಿತಾನೆಲ್ಲ ತಿಳ್ಕೊಂಡು ಹೋಗ ಮನುಷ್ಯ ಬೆಂಕಿ ಆಯ್ತಾನ. ಸೊ ಬಾಯ್ಸ್, ಸಾಂಗ್ ಕೇಳಿದ್ರಲ್ಲ ಮಾರಿ ಮ್ಯಾಲ ಅಂತ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಲಿರಿಕ್ಸ್ ಮಾತ್ರ ಕ್ರೇಜಿ ಆಗಿದೆ. ಕ್ರೇಜಿಯವರು ಕ್ರೇಜಿಯಾಗಿ ಲಿರಿಕ್ಸ್ ಬರೆದಿದ್ದಾರೆ. ಸೊ ಈ ಮ್ಯೂಸಿಕ್ ಸಿಕ್ಕಾಪಟ್ಟೆ ವೈರಲ್ ಆಗಿ ಕನ್ನಡದಲ್ಲೂ ತುಂಬಾ ಜನ ಸ್ಟೇಟಸ್ ಆಗಲಿ ಸ್ಟೋರಿಗಾಗಲಿ ಆಗ್ತಾ ಇರೋದನ್ನ ನೋಡಿದ್ದೀನಿ. ಸೊ ಲಿರಿಕ್ಸ್ ಇಷ್ಟ ಆಗಿ ರಿಯಾಕ್ಟ್ ಮಾಡಬೇಕು ಅಂತಾನೆ ಬಂದು ರಿಯಾಕ್ಟ್ ಮಾಡಿದ್ದು. ಸೊ ಈ ರಿಯಾಕ್ಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸಾಂಗು ಅಷ್ಟೇ ಕೇಳಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕ್ರೇಜಿ ಅವ್ರ ಚಾನಲ್ ಲಿಂಕ್ನ ಕ್ಲಿಕ್ ಮಾಡಿ ಸಾಂಗನ್ನು ಕ್ಲಿಕ್ ಮಾಡ್ಬೋದು. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಿ ಸೇಫ್, ರೈಟ್ ಸೇಫ್ ಅಂತ ಹೇಳ್ತಾ ಸೈನಿಂಗ್ ಆಫ್. ನಾನು ನಿಮ್ಮ ಚಂದನ್, ದಿ CSR.